ಬಿಜಾಪುರದಿಂದ ನಮ್ಮದು ಅಲ್ಲಿ ಹೋಗ್ಬೇಕಾದ್ರೆ ಬ್ಯಾಗ್ನಾಗ ಸರ್ ನಮ್ಮ ಮನೆಯಲ್ಲೂ ಅನುಮಾನ ಬರುತ್ತೆ ಸರ್ ಪೊಲೀಸ್ನವ್ರಿಗೆ. ಆಮೇಲೆ ಅವ್ರು ಅಲ್ಲಿ ಬಂದು ಎನ್ಕ್ವೈರಿ ಮಾಡೋಣ ಅಲ್ಲಿ ಮನೇಲಿ ಹೋಗಿಲ್ಲಮ್ಮ ಇಲ್ಲೇ ಹೋಗಿದೆ ಅಂತ ಹೇಳಿ ಒಂದು ವರ್ಷದ ಮೇಲೆ 4 ತಿಂಗಳು. 1 ವರ್ಷ 4 ತಿಂಗಳಾದ್ಮೇಲೆ ಬಂತು ವಾಪಸ್. 16 ವರ್ಷದಲ್ಲಿ ಬರ್ತೀರಿ ಸರ್. ನಿಜವಾಗ್ಲೂ ಸರ್ ಈ ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಗೆ ಇಷ್ಟು ಇದು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಎಷ್ಟು ಚಿರುಣಿ ಆಗಿದ್ರು ಸರ್ ನಾನು ತುಂಬ ಕೃತಜ್ಞತೆ ವಂದನೆಗಳು ಹೇಳ್ತೀನಿ ಸರ್. ಈಗಿನ ಕಾಲದಲ್ಲಿ ನಮ್ಗೆ ಒಂದೊಂದು ಗ್ರಾಮ ಬಂದು ನಾವು ರೈತರು ಸರ್ ಅಷ್ಟು ತಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟು ನಮಗೆ ನಾವು ಮಾಡಿದ್ದಕ್ಕೆ ಈ ವಿಜಾಪುರ ಪೊಲೀಸ್ ತಂಡಕ್ಕೆ ಮತ್ತು CPI ಸರ್ ಅವ್ರ ಟೀಮ್ಗೆ ಎಷ್ಟು ಕೃತಜ್ಞತೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ತುಂಬ ಕೊಡ್ತಾ ಇದ್ದೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್, ನಿಮ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸರ್. ಇದೇ ರೀತಿ ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ. ಈ ಬಿಜಾಪುರ ತಂಡನೇ ಅಂದರೆ ಈ ಮನಗುಳಿ ಬ್ಯಾಂಕಿಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್. ಅದನ್ನು ನೀವು ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ನಮ್ಮಂಥ ಹೆಣ್ಮಕ್ಳು ಬಂಗಾರ ಎಷ್ಟೋ ಜನ ಕಳ್ಕೊಂಡಿದ್ದೀವಿ ನಾವು. ಅದು ನಮ್ಗೆ ವಾಪಸ್ ನಂಗೆ ಕೊಡಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ. ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ ಸರ್. ಒಳ್ಳೇದಾಗಲಿಲ್ಲ. ನೆಕ್ಸ್ಟ್ ಟೈಮ್ ಎಚ್ಚರದಿಂದಲೇ ಇರಲಿ. ಇದೊಂದು ಪಾಠ ಆಯಿತು ಸರ್. ಈ ಪಾಠ ನಮ್ಮ ತಪ್ಪನ್ನ ನೀವು ಜವಾಬ್ದಾರಿಯಾಗಿ ತೊಗೊಂಡು ಅದನ್ನ ನಮ್ಗೆ ವಾಪಸ್ ನಾವು ವಸ್ತು ನಮ್ಗೆ ಸಿಗಿಸ್ಕೊಟ್ಟಿರೋದಕ್ಕೆ ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನೀವು ಕಳ್ಕೊಂಡಿದ್ದೀರಾ? ನೀವು ಹೆಂಗೆ ಮತ್ತು ವೆರೈಟಿ ಬ್ಯಾಗ್ ಒಳಗೆ ಹಾಕಿ ಇಟ್ಟಿದ್ದೀವಿ ಸರ್. ಅದು ಮನೆಗೆ ಹೋಗಿ ನೋಡ್ದಲ್ಲ ಆಮೇಲೆ ನಮ್ದು ಆಗಸ್ಟ್ 12 ಸರ್. ಹ್ಯಾಂಡ್ ಓವರ್ ಮಾಡ್ತಾರೆ. ಕೋರ್ಟ್ ಪರ್ಮಿಷನ್ ರಿಲೀಸ್ ನಿಮ್ದು ಹೇಗೆ ಸೊ ಅವರು ಕಂಪ್ಲೇಂಟ್ ಕೊಡಕ್ಕೂ ಹೆದರ್ತಾ ಇದ್ರು. ಅಂದರೆ ಪೊಲೀಸೆಲ್ಲ ಭಯಕ್ಕಾಗಿ ಆದರೆ ನಂಗೆ ವಿಶ್ವಾಸ ಇತ್ತು ಪೊಲೀಸ್ ಇಲಾಖೆ ನಾವು ಕೊಡಬೇಕು ಅಂತಂದ್ರೆ. ನಮ್ಮ ಜನ ಏನು ಮಾಡ್ತಾರೆ ಕಳ್ಕೊಂಡ್ಲೇ ಒಂದು ಪಂಚಾಂಗ ಕೇಳಕ್ಕೆ ಹೋಗ್ತಾರೆ, ಇಲ್ಲ ಅಂತಂದರೆ ದೇವರಿಗೆ ಹರಕೆ ಕಟ್ತಾರೆ. ಅದನ್ನು ಮಾಡದೆ ನಾವು ಪೊಲೀಸ್ ಇಲಾಖೆಗೆ ನೇರ ಬಂದ್ವಿ ಅಂತಂದ್ರೆ ಅದು ಕಂಪಲ್ಸರಿ ಮತ್ತು ಸಿಂಗಮ್ಗಳನ್ನ ನಾವು ಚಲನಚಿತ್ರದಲ್ಲಿ ಮಾತ್ರ ನೋಡಿ ಯೂತ್ಸ್ ಎಲ್ಲ ಅವರಿಗೆ ಬೆನ್ನು ಹತ್ತಾ ಇದ್ದಾರೆ. ಬಟ್ ರಿಯಲ್ ಸಿಂಗಮ್ಗಳು ನೀವೇನಿದ್ದೀರಿ ಅನ್ನೋದು ನಾವು ಮರ್ತಾ ಹೋಗ್ತಾ ಇದ್ದೀವಿ. ನಮ್ಮ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಂತಂದ್ರೆ ನಾವು ಏನೇ ವಸ್ತುಗಳನ್ನು ಕಳ್ಕೊಂಡಿಲ್ಲ ಅಂತಂದ್ರೆ ಮೊದಲು ಪೊಲೀಸರಿಗೆ ನಾವು ತಿಳಿಸ್ಬೇಕು. ಕಂಪ್ಲೇಂಟ್ ಕೊಡೋದು ನಮ್ಮ ಕರ್ತವ್ಯ. ಅದನ್ನು ನೀವು ಹುಡುಕೊಡೋದು ನಿಮ್ಮ ಜವಾಬ್ದಾರಿಯಾಗಿ ನೀವು ತಗೊತಾ ಇದ್ದೀರಲ್ಲ, ನಮ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ನಮಗೇನು ಈ ಜನರಿಗೆ ಒಂದು ಪೂರ್ವಾಗ್ರಹ ಪೀಡಿತ ಆಗಿಬಿಟ್ಟಿದ್ದಾರೆ. ಸಿಗೋದ್ರೆ ನಾನು ಒಂದು ಕವಿತೆಗಳನ್ನು ಬರೀತಾ ಇರ್ತೀನಿ. ಸೊ ನಾನು ಬಂದು ಇಲ್ಲಿದ ಅವೇರ್ನೆಸ್ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ ಅಂತ ಬಂದಾಗ ನಮ್ಗೆ ಭಾಳ ಚೆನ್ನಾಗಿ ನಡೆಸ್ಕೊಂಡ್ರು. ಇಲ್ಲಿ ನನ್ನ ಮನ್ಗುಳಿ PS ಅವ್ರಿಗೆ ನಾನು ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ. ಅವ್ರ ಹೆಸರು ಕೂಡ ಗೊತ್ತಿಲ್ಲ ಸರ್. ಅವರಿಗೆ ಬಂದು ನಾವು ಧನ್ಯವಾದ ಹೇಳಿದಾಗ ನಾವು ಮತ್ತೆ ಆಕೆ ನಡಕ್ತಾ ಇದ್ದಾಳೆ. ಅವರಿಗೆ ಅವ್ರ ತಾಯಿ ಥರ ಅವರನ್ನು ಸಂತೈಸಿ ಕಳಿಸಿದ್ರು. ಇಲ್ಲ ನಿಮ್ಗೆ ಸಿಕ್ಕಿದ್ದೆ ತಗೊಂಡು ಹೋಗ್ರಿ ಅಂತ ಹೇಳಿ. ಆಮೇಲೆ ಅವಧಿ ಸರ್ ಹತ್ರ ಹೋದಾಗ ಹಿರಿಯರ